ನಟರಲ್ಲಿ ಇದ್ದಿದ್ದು ಒಂದು ಸ್ನೇಹ ಮತ್ತು ಗೆಳೆತನ ಒಡನಾಟದ ಬಗ್ಗೆ ಹೇಳೋದಾದರೆ, ವಿಷ್ಣು ಸರ್ ಶಂಕರ್ ನಾಗ್ ಸರ್ ಸಿನಿಮಾ ಮಾಡಿದರು. ವಿಷ್ಣು ಸರ್ ಅಂಬರೀಷ್ ಸರ್ ಸಿನಿಮಾ ಮಾಡಿದರು. ವಿಷ್ಣು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾ ಮಾಡಿದರು. ಈಗಿನ ಇದರಲ್ಲಿ ನಾವು ಈಗಿನ ಪೀಳಿಗೆಯಲ್ಲಿ ನಾವು ಆ ಥರದ್ದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡ್ತಾರೆ, ಮಾಡಿದ್ರೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಸ್ಟಾರ್ ವಾರ್ ಆಗುತ್ತೆ. ಆವಾಗ ಅದು ಯಾವುದು ನೋಡೇ ಇಲ್ಲ ನಾವು. ಒಡ ಹುಟ್ಟಿದವರು, ಕಿಟ್ಟು ಪುಟ್ಟು ಅಂತೆ ಎಂತೆಂಥ ಸಿನಿಮಾಗಳು ಸರ್ ಅವ್ರದ್ದೆಲ್ಲ ಕಾಂಬಿನೇಷನು. ವಿಷ್ಣು ಸರ್ದು ಅಂಬರೀಷ್ ಸರ್ದೇ ಆಗಿರ್ಬೋದು, ಎಂತೆಂಥ ಕಾಂಬಿನೇಷನು. ಅದರಲ್ಲಿ ಒಂದು ಸ್ಮಾಲ್ ಏನಾದರೂ ತಪ್ಪು ಹುಡ್ಕೋಣ ಅಂತ ಅಂದರೂ ಏನೂ ಸಿಗೋದಿಲ್ಲ. ಆ ಥರದ ಪಿಕ್ಚರ್ಗಳು, ಆ ಥರದ್ದು ಏನಾದರೂ ಒಂದು ಮೆಸೇಜ್ ಇರ್ತಾ ಇತ್ತು. ಅಣ್ಣ ತಮ್ಮ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ಸ್ನೇಹ ಅಂದರೆ ಇದಲ್ವಾ ಅಂತ ಸಿನಿಮಾಗಳ ಮೂಲಕನೂ ಅವರು ಮೆಸೇಜ್ ಕೊಟ್ಟಿರುವಂಥದ್ದು. ಸೊ ಅದು ಇದು ಆ ಒಂದು ಹೊಂದಾಣಿಕೆ ಗುಣ ಇದೆಯಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಅವ ಏನಾಗೋದು ಅಂತಂದರೆ, ಅವಾಗೆಲ್ಲ ನಮ್ಮ ಶಾಲೆಗಳು, ನಮ್ಮ ಶಾಲೆ ಎಲ್ಲ ಕನ್ನಡ ಶಾಲೆಗಳು. ಅರ್ಥ ಆಯ್ತೇನಮ್ಮ? ನಮಗೆ ಇಂಗ್ಲೀಷಿನ ಗಂಧ ಗಾಳಿನೂ ಗೊತ್ತಿಲ್ಲ ನಮಗೆ. ಅರ್ಥ ಆಯ್ತೇನಮ್ಮ? ನಾವೆಲ್ಲ ಒಂದು ಸೋಮೇಶ್ವರ ಶತಕ ಓದ್ದವರು. ಹಿತವಂ ತೋರುವನಾತ್ಮ ಬಂಧು ಪರೆವಾತಂ ತಂದೆ ಸದ್ಧರ್ವದ ಸತಿಯ ಸರ್ವಕ್ಕೆ ಸಾಧನಂ ವರ್ಣ ಮಾತ್ರಂ ಕಲುಹಿದಾತಂ ಗುರು ಸುತನೇ ಸದ್ಗತಿದಾತನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಒಂದು ಸೋಮೇಶ್ವರ ಶತಕ ಆಗಿರ್ಬೋದು, ಇನ್ನೊಂದು ಒಂದು ಸರ್ವಜ್ಞ ವಚನ ಆಗಿರ್ಬೋದು. ನೀನೊಂದು ವಿಷಯ ಹೇಳ್ತೀನಿ ತಿಳ್ಕೊ. ಕನ್ನಡ ಶಾಲೆಯಲ್ಲಿ ಓದ್ದವರು, ಕನ್ನಡ ಶಾಲೆಯಿಂದ ಕಲಿತವರು ಯಾವತ್ತೂ ಸಹಿತ ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ಕರ್ಪೂರದಂಗೆ ಅವರ ಜೀವನನ ಸುಟ್ಕೊಂಡು ಇನ್ನೊಬ್ಬರಿಗೆ ಆರತಿಯಾಗಿದ್ದಾರೆ, ಇನ್ನೊಬ್ಬರಿಗೆ ಬೆಳಕಾಗಿದ್ದಾರೆ. ಅರ್ಥ ಆಯ್ತೇನಮ್ಮ? ಒಂದು ಕಾನ್ವೆಂಟ್ ಸಂಸ್ಕೃತಿ ಅದಲ್ಲಮ್ಮ. ಒಬ್ಬ ಕೂಲಿ ಮಾಡೋನು, ಕನ್ನಡ ಶಾಲೆಯಲ್ಲಿ ಓದೋನು, ಹಮಾಲಿ ಕೆಲಸ ಮಾಡಿದ್ರು ತಂದೆ ತಾಯಿಗೆ ಒಪ್ಪತ್ತಾದ್ರೂ ಗಂಜಿ ಬಿಟ್ಟಿದ್ದಾನೆ ಹೊರತು ತೊಗೊಂಡೋಗಿ ವೃದ್ಧಾಶ್ರಮದಲ್ಲಿ ಸೇರಿಸಿಲ್ಲ. ಕರೆಕ್ಟಾ ಮಕ್ಕಳೇ? ಎಲ್ಲ ಕಾನ್ವೆಂಟಲ್ಲಿ ಓದ್ಬಿಟ್ಟು ಫಾರಿನಲ್ಲಿ ಸೆಟ್ಲಾಗ್ತೀರಿ, ನಿಮ್ಮ ಇಷ್ಟ ಬಂದವ್ರನ್ನ ಮದುವೆ ಆಗ್ತೀರಿ. ಸಂತೋಷ, ಅಷ್ಟೇ ಸಂತೋಷನ ತಾಯಿ ತಂದೆಗೂ ಕೊಡಬೇಕು. ವೃದ್ಧಾಶ್ರಮದಲ್ಲಿ ಸೇರಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಡೋದಲ್ಲ. ಆ ವಯಸ್ಸಾದ ಜೀವಕ್ಕೆ ಏನು ಬೇಕು ಅಂದರೆ, ಈಗ ನನ್ನ ತೊಡೆ ಮೇಲೆ ನನ್ನ ಮೊಮ್ಮಗನ ನೋಡ್ದಲ್ಲ, ಆ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು. ಅಜ್ಜ ಅಜ್ಜಿ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು. ಆವಾಗ ಅವ್ರು ಕೂರಿಸ್ಕೊಂಡು ಕತೆ ಹೇಳ್ತಾರೆ. ಅದೇ ದೊಡ್ಡ ಯೂನಿವರ್ಸಿಟಿ. ಅದಕ್ಕಿಂತನೂ ಅಜ್ಜ ಅಜ್ಜಿಗಿಂತನೂ ದೊಡ್ಡ ಯೂನಿವರ್ಸಿಟಿ ಏನೊಂದಿಲ್ಲ ನನ್ನ ದೃಷ್ಟಿಲಿ. ತಮಾಷೆಗಲ್ಲ. ಅಜ್ಜ ಅಜ್ಜಿ ಏನು ಕಲಿಸ್ತಾರಲ್ಲ, ಪ್ರತಿಯೊಂದನ್ನು ಕಲಿಸ್ತಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಮನೆಗೆ ಯಾರಾದರೂ ಬಂದಿದ್ದರೆ ಈ ಥರ ಇದ್ದರೆ ಕಾಲು ಮುದ್ರಕೊಪ್ಪ, ಅವ್ರ ಎದುರುಗಡೆ ಕಾಲು ಚಾಚ್ಕೋಬಾರ್ದು, ಅದರಿಂದನೂ ಹೇಳ್ಕೊಡ್ತಾರೆ. ಅದನ್ನೇ ಕೈಲಾಸ ಮೀಳೋದು. ಮಕ್ಕಳ ಪಾಠ ಮನೇಲಲ್ವೇ ಮೊದಲು ಕಲಿಸ್ಬೇಕಾಗಿರೋದು. ಅದು ಕನ್ನಡ ಇದೆಯಲ್ಲಮ್ಮ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ ಅದು. ಅರ್ಥ ಆಯ್ತೇನಮ್ಮ? ಇನ್ನೊಂದು ಜನ್ಮ ಅಂತ ಇದ್ದರೆ ಸತ್ಯವಾಗಲೂ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಆಸೆಗಳು. ಕನ್ನಡ ನಾಡಲ್ಲೇ ಹುಟ್ಟಬೇಕು. ಅದಕ್ಕಿಂತಲೂ ಶ್ರೇಷ್ಠ ಅದು ಇನ್ನೊಂದಿಲ್ಲ ಅಲ್ವಾ? ಎಂತೆಂಥವ್ರು ನೋಡಿದ್ವಿ, ಹೌದಾ? ಡಾಕ್ಟರ್ ರಾಜ್ಕುಮಾರ್ಗಿನ್ನ ಬೇಕೇನಮ್ಮ? ವಿಶ್ವೇಶ್ವರಯ್ಯನವ್ರಿಗಿನ್ನ ಬೇಕೇನಮ್ಮ? ನಾಲ್ವಡಿಯವ್ರಿಗಿಂತ ಬೇಕೇನಮ್ಮ? ಅರ್ಥ ಆಯ್ತಾ? ಎಂತೆಂಥ ಮಹಾನುಭಾವರು. ಗುಂಡಪ್ಪನವ್ರಿಗಿಂತನೂ ಒಬ್ಬ ಭೈರಪ್ಪನವ್ರಾಗಿರ್ಬೋದು, ಕನ್ನಡಕ್ಕೋಸ್ಕರ ಕಷ್ಟಪಟ್ಟಂಥ ಜೀವಗಳಿದಾವಲ್ಲಮ್ಮ, ಅವನ್ನ ಮರೆಯೋಕ್ಕಾಗತ್ತಾ? ಅರ್ಥ ಆಯ್ತಾ? ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನೀನು ಬಂದು ಇಂಟರ್ವ್ಯೂ ಮಾಡಿದ್ದು ತುಂಬ ಸಂತೋಷ ಆಯ್ತು ಮಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಖುಷಿ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ. ತುಂಬಾ ಖುಷಿ ಆಯಿತು. ನಾವು ಯಾವತ್ತು ಕಾಲ್ ಮಾಡಿ ಕೇಳಿದ್ರು ನೀವು ತುಂಬಾ ಪ್ರೀತಿಯಿಂದ ಕರೆದು ನಮಗೆ ಸಂದರ್ಶನವನ್ನು ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಹುಷಾರಾಗಿ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಟ ದೊಡ್ಡಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.